ತೊಗರಿ ಹೊಲ ಹೌದಲ್ಲ ಒಂದು ಕಬ್ಬ ಒಂದು ತೊಗರಿ ಹೊಲ ತೊಗರಿ ಹೊಲ ಇದು ವಿಚಿತ್ರ ಬೆಳಂಗಿಲ್ಲನ ಅವೇ ತೊಗರಿ ಬೆಳೆ ಎಷ್ಟು ತಿಂಗಳಿಗೆ ಬರ್ತ ಗೊತ್ತಾ ನಿಂಗೆ ಎಷ್ಟು ಅಲ್ಲಿ ನಿಮ್ಮ ಅಣ್ಣನ ಕೇಳ ಅಣ್ಣ ಏನು ಬೆಳಿತಿ ಹೇಳಪ್ಪ ಅಣ್ಣ ಏಯ್ ನಿಮ್ಮ ಮಾಮ ಅಂದಿದ್ರೆ ಎದ್ದು ನಿಂತು ಎದ್ದಿದ್ದವ ನೀ ಅಣ್ಣ ಅಂದಿ ಅಲ್ಲಿಗೆ ಸೂಟ್ ಔಟ್ ಅದ ನನ್ನ ಸಪೋರ್ಟಾಗಿರೋ ಅವಾಗ ಕೈಸನೆ ಬಯಸ ಹಿಂಗೊಮ್ಮೆ ಇಲ್ಲ ಕಾಲಾಗ ಅದು ಪ್ಯಾಷನ್ ಕುಂಕುಮಿಲ್ಲ ಹನಿಮ್ಯಾಗ ಆಯ್ತು ಹಚ್ಕೊಂಡ್ರಿ ನಾವು ತಾಳಿ ಇಲ್ಲ ಕೊಳ್ಳಾಗ ಲಕ್ಷ್ಮೀ ಅಳತೀದಿಯ ಕಿಂಗ ಗೆಳತಿ ಅಳತೀದಿಯ ಕಿಂಗ ಕಬರಗೆಟ್ಟ ಹಾಡಬ್ಯಾಡ ಊರ ಬಿಟ್ಟ ಹೋಗಬ್ಯಾಡ ಕಬರಗೆಟ್ಟ ಹಾಡಬ್ಯಾಡ ಊರ ಬಿಟ್ಟ ಹೋಗಬ್ಯಾಡ ಮುಗದ ಮ್ಯಾಲ ಲಕ್ಷ್ಮೀ ನಿನ್ನ ರೊಕ್ಕ ಕೊಟ್ಟ ಕಳಸತಾರ ಸ್ಪೆಷಲ್ ಆಗಿ ಹುಡುಗರ ಮೇಲೆ ಬರ್ತೀನಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ ಕಾಲುಂಗರಿಲ್ಲ ಕಾಲಾಗ ಅದು ಪ್ಯಾಷನ್ ಕುಂಕುಮಿಲ್ಲ ಹನಿಮ್ಯಾಗ ಆಯ್ತು ಹಚ್ಕೊಂಡ್ರಿ ನಾವು ತಾಳಿ ಇಲ್ಲ ಕೊಳ್ಳಾಗ ಲಕ್ಷ್ಮೀ ಅಳತೀದಿಯ ಕಿಂಗ ಗೆಳತಿ ಅಳತೀದಿಯ ಕಿಂಗ ಕಾಲುಗುರಿಲ್ಲ ಕಾಲಾಗ ಕುಂಕುಮಿಲ್ಲ ಹನಿಮ್ಯಾಗ ತಾಳಿ ಇಲ್ಲ ಕೊಳ್ಳಾಗ ಗೆಳತಿ ಅಳತೀದಿಯ ಕಿಂಗ ಓ ಗೆಳತಿ ಅಳತೀದಿಯ ಕಿಂಗ ಇಟ್ಟಿಟ್ಟ ಬೆಳತನ ಹಾಡ ನಾ ಹಾಡ್ತೀನಿ ಹೌದಾ ಅಣ್ಣ ಹುಡಿಯಕ್ಕೆ ಹಾಕತ್ತಾರ ಹಾಡ ಉಡಿಯಕ್ಕಿ ಹಾಕು ತನಕ ಎಲ್ಲಿದ್ದೆ ಜೋಕುಮಾರ ಉಡಿಯಕ್ಕಿ ಹಾಕು ತನಕ ಎಲ್ಲಿದ್ದೆ ಜೋಕುಮಾರ ಎಲ್ಲಿದ್ದೆ ಜೋಕುಮಾರ ಎಲ್ಲಿದ್ದೆ ಜೋಕುಮಾರ ಎಲ್ಲಿದ್ದೆ ಜೋಕುಮಾರ ಎಲ್ಲಿದ್ದೆ ಬೆಳತನ ಬಿಟ್ರೆ ಬರೀ ಜೋಕ್ ಮಾರನ ತಳಿ ನಕ್ಕಿ ಮತ್ತ ಹೌದ್ರಿ ಇಲ್ಲ ಹಾಡ ಹಂಗೆ ಐತಿ ಮತ್ತೆ ಜೋಕುಮಾರ್ರಿ ಅಂತ ಕಬರಗೆಟ್ಟ ಹಾಡಬ್ಯಾಡ ಊರ ಬಿಟ್ಟ ಹೋಗಬ್ಯಾಡ ಕಬರಗೆಟ್ಟ ಹಾಡಬ್ಯಾಡ ಊರ ಬಿಟ್ಟ ಹೋಗಬ್ಯಾಡ ಮುಗದ ಮ್ಯಾಲ ಲಕ್ಷ್ಮೀ ನಿನ್ನ ರೊಕ್ಕ ಕೊಟ್ಟ ಕಳಸತಾರ ಮುಗದ ಮ್ಯಾಲ ಲಕ್ಷ್ಮೀ ನಿನ್ನ ರೊಕ್ಕ ಕೊಟ್ಟ ಕಳಸತಾರ ಯಾರ್ಯಾರ ಬರತ್ತೀರೋ ಯಾಕ ಯಾಕ ಯಾರ್ಯಾರು ಬರ್ತಾರತ್ತ ಹೌದು ಮತ್ತ ಬರ್ತೀರಿ ಯಾರ್ಯಾರು ಬರ್ತಿರತ್ತ ಅವಸರ ಮಾಡಿ ಹೋಗಕ್ ಎಲ್ಲಿ ಬಾಗ್ಲಾರಿಲ್ಲ ಒಂದೈತ ಬಾಗ್ಲ ಅದಕ್ಕ ಕವನ ಐತ್ರಿ ಕವನ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಬರ್ತೀನ್ರಿ ಹಾಡಂತ ಹೇಳ್ರಿ ಹುಡುಗರೇ ಹಾಡಂತ ಹೇಳ್ರಿ ಹಾ ಯಾರ್ಯಾರ ಬರತ್ತೀರ ಎಲ್ಲಿಗೆ ಅದು ಕವನ ಐತಿ ಕವನ 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 ಹಾ ಮುಂದಿನ ಕೇಳ ಯಾರ್ಯಾರ ಬರತ್ತೀರ ನೀವು ಯಾರ್ಯಾರ ಹೋಗುತ್ತೀರ ಯಾರ್ಯಾರ ಬರತ್ತೀರ ನೀವು ಯಾರ್ಯಾರ ಹೋಗುತ್ತೀರ ಎಣ್ಣ ಸಾಪ್ ಮಾಡು ಅಣ್ಣ ತಡಿವ ಯಾವಂಗೆ ಹೇಳ್ತಾರ ಹಂಗೆ ಬಾರಿಸ್ನಿ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಏನು ಕಡತೋ ನಿಂದ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತು ಹೇಳತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತು ಹೇಳತ್ತೀರೋ
ಅದು ಸ್ಪೆಷಲ್ ಐತಿ. ನಾ ಹೇಳಿನ ಬಾರಿಸ್ಬಿಡ್ರಿ. ಹುಡುಗ್ಯಾರ ಹಿಡಿದು ಆಂಟಿಗಳ ತನಕ ಮೆಂಟೇನ ಮಾಡ್ತೀರೋ, ಹುಡುಗ್ಯಾರ ಹಿಡಿದು ಆಂಟಿಗಳ ತನಕ ಮೆಂಟೇನ ಮಾಡ್ತೀರೋ. ಸಾಕು. ಇಲ್ವಾ ಆ ಲಾಸ್ಟ್ ಲೈನ್ ಅಟ್ಟ ಹೇಳ. ಅದು ನೀವು ಬಾಯ್ ಕಡೆ ಬೈದಿನ ಅದ್ರೊಳಗೆ. ಹಾ, ಹಾ. ಹುಡುಗ್ಯಾರ ಹಿಡಿದು ಆಂಟಿಗಳ ತನಕ ಮೇಂಟೈನ್ ಮಾಡ್ತೀರೋ. ಅವಿ ಇಡೀ ಊರಿಗೆ ವಜ್ಜಾಗಿ ಮನಿಗೆ ಬ್ಯಾಸರಾಗಿ ಸಾಲಿಗೆ ಹೊತ್ತಾಳಾಗಿ ಜೀವಕ್ಕೆ ಜೀವ ಅಂತ ಲವ್ ಮಾಡಿದ ಹುಡುಗ್ಯಾರ ನೀವು ನಮ್ಮ ಹುಡುಗರು ಕೂಡ ನಿಯತ್ತಾಗಿದ್ದಿದ್ರೆ ನಾವ್ಯಾಕೆ ಆಂಟಿಗೆ ಲೈನ್ ಹೊಡಿತಿದ್ವಿ ಅಣ್ಣ? ಓಯ್ ಓಯ್, ನಾವು ನಿಯತ್ತಾಗೆ ಇರ್ತೀವಿ. ನಿಯತ್ತಾಗಿ ಇದಕ್ಕೆ ನಮ್ಮ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಳಕತ್ತಾರ ನಿಮ್ಮ ಸಂಬಂಧ, ಗೊತ್ತೈತಿ? ಅವೇ ನನ್ನ ರೊಚ್ಚಿಗೆ ಬಸ್ಬೇಡ. ನೀವೇನ್ ಟೆನ್ಷನ್ ತಗೋಬೇಡ್ರಿ, ನಿಮ್ಮ ಹೂ ನಾನು ನಿಮ್ಮ ಪರವಾಗಿ ನಾ ಅದೀನಿ. ಅಲ್ಲ ನೀ ಹೂನಗರಾಗ ಹೋಳಿಗೆರ ಆಗ ಹಾ, ಅನ್ನಾರಿಗೆ ಗೊತ್ತೈತಿ ರೊಚ್ಚಿಗೆ ಇದ್ರೆ ಭಾಳ ಸುಮಾರು ನಾ ಬ್ಯಾಡ ಕುಂದ್ರ ನಡಿ. ಅಲ್ಲ ನಾ ಹೇಳಿದ್ ಕರೆಕ್ಟ್ ಐತಿಲ್ಲ, ಹುಡುಗಿಯರು ಹಿಡಿದು ಆಂಟಿಗಳ ತನಕ ಮೇಂಟೈನ್ ಮಾಡ್ತೀರ್ರಿ. ಒಬ್ರ ಇಬ್ರ ಶ್ರೀಕೃಷ್ಣ ಪರಮಾತ್ಮ ಇದ್ದಂಗ ನೀವು ಹುಡುಗರು. ನಿನ್ನ ಪ್ಯಾಂಟ್ ಏನು ನಿನ್ನ ಶರ್ಟ್ ಅದು ಫ್ಯಾಷನ್ ಐತಿ, ಅದೇನೋ ನಮಗೋಸ್ಕರ ಹಾಡಾಡ್ದಿಲ್ಲ. ಹಾ ಸರ್, ಪರೇಡ್ ಸರಿ ಊರಿಗೆ ಅಂತ ಒಂದು ಹಾಡು ಹಾಡಿದ್ರೆ. ಹೌದು ಹೌದು. ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ, ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲದಡಿ ಸೀರೆ. ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ, ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲದಡಿ ಸೀರೆ. ಮೂಗುಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ, ಮೂಗುಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ. ಸಾಧ್ವಿ ಅಂತ ಸರದ ನಿನಗ ಬಿಡುತ್ತಾರಲ್ಲ ದಾರಿ. ಹುಚ್ಚಾರಂಗ ಹುಡುಗಿ ಫ್ಯಾಷನ್ ಅರ್ಬಿ ಆತಕ್ಕ, ಹುಚ್ಚಾರಂಗ ಹುಡುಗಿ ಫ್ಯಾಷನ್ ಅರ್ಬಿ ಆತಕ್ಕ. ನೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡಸಾಕ, ಹುಚ್ಚಾರಂಗ ಹುಡುಗಿ ಫ್ಯಾಷನ್ ಅರ್ಬಿ ಆತಕ್ಕ. ಯಾಕಂದ್ರೆ ಈಗಿನ ಫ್ಯಾಷನ್ ಐತಿ, ಈಗಿನ ಟ್ರೆಂಡ್ ಐತಿ. ಹಿಂದಕಿನ ಕಾಲದಾಗ ತಾಯಂದ್ರ ಸೀರೆ ಉಟ್ಕೊಂಡು ತಲೆ ತುಂಬ ಕುಂಕುಮ ಹಚ್ಕೊಂಡು ತಲೆ ಮ್ಯಾಗ ಸೆರಗ್ ಹಾಕೊಂಡು ಓಣಿ ಹಿಡಿದು ಬಂದ್ರ ಅಂದ್ರ ಹಾ, ಮಹಾಸಾಧ್ವಿ ಶಿವಶರಣಿ ಬಂದಳೆ ಸರಿ ಅಂತಿದ್ರು. ಹೌದು. ಈಗ ಈಗ ಮೊದಲೆಲ್ಲ ನಾಗರ ಹಾವಿನಂತ ಜಡಿಗೆ ಮಲ್ಲಿಗೆ ಹೂವ ಮುಡ್ಕೊಂಡ್ ಬಂದ್ರ ಬೆಂಕಿ ಬಿರುಗಾಳಿ. ನಮ್ದು ಐತಿ. ಈಗ ನೋಡು ಜಡಿ ಅನ್ನೋ ಕೋತಂಬರಿ ಶಿವಡ್ ಆಗ್ಯಾವ. ಏ ಇಲ್ಲ, 5,000 ರೂಪಾಯಿ ಬ್ರ್ಯಾಂಡ್ ಮೇಂಟೈನ್ ಶಾಂಪೂ ಹಾಕ್ತೀವಿ ನಾವು. ಅವಿ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್. ಯಾವುದು? ಯಾ ಹೀರೋಯಿನ್ ಇಲ್ಲ, ಯಾ ಹೀರೋಯಿನೂ ಇಲ್ಲ. ಮತ್ತ ಆ ಬ್ರ್ಯಾಂಡಿನ ಮುಂದೆ ಎಲ್ಲ ಜೀರೋನ. ಅದು ಯಾವುದು? ಮಳಿ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಬೆಳಿ ಬರುತ್ತಾ ಇಲ್ಲ ಗೊತ್ತಿಲ್ಲ, ಬೆಳೆದಂತ ಬೆಳಿಗ್ಗೆ ಬೆಲೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಹಗಲು ಯಾವ್ದ ರಾತ್ರಿ ಯಾವ್ದ ನಿದ್ದಿಗೆಟ್ಟ ನೀ ಹೊಲ್ಲಾಗ ನಿಂತ ನೀರು ಹಾಸಿ ಭೂಮಿನ ನನ್ನ ದೈವ, ಭೂಮಿನ ನನ್ನ ಜೀವ, ಭೂಮಿನ ನನ್ನ ತಾಯಿ ಅಂತ ಹಗಲಿರುಳು ಉತ್ತಿ ಬೆತ್ತಿ ಬೆಳಿತಾನಲ್ಲ ನಮ್ಮ ರೈತ. ದೇಶಕ್ಕೆ ಇಡೀ ದೇಶಕ್ಕೆ ದುಡದನ್ನ ಹಾಕ್ತಾನಲ್ಲ ನಮ್ಮ ನಿಜವಾದ ರೈತ. ಅದು ಈ ಭೂಮಿ ಮ್ಯಾಗ 1ನೇ ಬ್ರ್ಯಾಂಡ್ ಅಣ್ಣ. ಮತ್ತ ಇನ್ನು 2ನೇ ಬ್ರ್ಯಾಂಡ್ ಗೊತ್ತಾನ? ಯಾವುದು? ಹಗಲಿ ರಾತ್ರಿ ಗಾಳಿ ಮಳಿ ತಾಯಿ ತಂದಿ ಬಂಧು ಬಳಗ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಗಡಿ ಒಳಗ ಜೀವಕ್ಕೆ ಜೀವ ಒತ್ತಿ ಇಟ್ಟು ಹಗಲು ರಾತ್ರಿ ಹೋರಾಡಿ ಗಡಿ ಕಾಯ್ತಾರಲ್ಲ ನಮ್ಮ ವೀರ ಯೋಧರು, ಅವರು ನಿಜವಾದ 2ನೇ ಬ್ರ್ಯಾಂಡ್ ಭೂಮಿ ಮ್ಯಾಗ. ಮಾಕ ನೋಡ ನಾವೇ ಬ್ರ್ಯಾಂಡ್ ಅನ್ಕೊಂಡಿದ್ವಿ. ಆದ್ರೂ ನಾವು ನೌಕರಿದವ್ರಿಗೆ ಮದ್ವೆ ಆಗ್ತೀವಪ್ಪ, ನಾವು ರೈತರಿಗೆ ಮದ್ವೆ ಆಗಂಗಿಲ್ಲ ನಾವು. ಈಗ ಪಾಳೆ ಹಚ್ಚಿದ್ರೆ ಯಾಕಂದ್ರ ನಮ್ಮ ಗಂಡಗ 2 ಲಕ್ಷ ರೂಪಾಯಿ ಪಗಾರ ಇರ್ಬೇಕು. ಯಾಕ ನಿನ್ನ ಗಂಡಿಗೆ 2 ಲಕ್ಷ ಇದ್ರ ನಮ್ಮ ಮಗಳ ಮನೆಗೆ 3 ಲಕ್ಷ ಇಟ್ಬೇಕು ಅಂದ್ರ ಅದು ಜಾಬ್ ಅದು ಡಾಕ್ಟರ್ ಇಂಜಿನಿಯರಿಂಗ್ ಮದ್ವೆ ಆಗ್ತೀವಿ ನಾವು. ಬಾಯ್ ಹಾ ಸರ್ 2 ನಿಮಿಷ ಟೈಮ್ ಕೊಡ್ರಿ. ಭಾಳ ಮಾತಾಡತ್ತಾಳ, ನಾನು ಭಾಳ ದಿವಸ. ಹೌದು. ನಿನ್ನ ಗಂಡಿಗೆ ಎಷ್ಟು ಪಗಾರ? 2 ಲಕ್ಷ. ತಿಂಗಳಾದ್ರೆ ಏನು ತಿಂತ್ರಿ ಹೊಟ್ಟಿಗೆ? ಅನ್ನ ಸಾಂಬಾರ ಎಗ್ ರೈಸ್. ಅನ್ನ ಸಾಂಬಾರ ತಿನ್ನ, ಎಗ್ ರೈಸ್ ತಿನ್ನ. ಅನ್ನ ಎಲ್ಲಿಂದ ಬಂತು? ರೈತ ಬೆಳೆದಿತ್ತು, ರೈತ ಬೆಳಿತಾರ. ಲಗ್ನ ಆಗಾಕ ರೈತ ಬ್ಯಾಡ ಅಂದಿಂದ, ಲಗ್ನ ಆಗಾಕ ರೈತನ ಮಗ ಬ್ಯಾಡ ಅಂದಿಂದ, ರೈತ ಬೆಳೆದಿರ್ತಕ್ಕಂಥ ಅನ್ನ ಯಾಕೆ ಉಣ್ಬೇಕು ಕಾಕ ಇವ್ರು? ಹೌದಿಲ್ಲ? ಮತ್ತ ನಿನ್ನ ಗಂಡಗೆ 2 ಲಕ್ಷ ಅಲ್ಲ 5 ಲಕ್ಷ ಪಗಾರ ಇರಬಹುದು, ಮನೆ ತುಂಬಾ ಬಂಗಾರ ಇರಬಹುದು, ಒಡವೆ ವೈರುವೆ ಇರಬಹುದು. ಆದ್ರೆ 3 ಹೊತ್ತು ನೀವು ತಿಂದು ಬದುಕುವುದು ನಮ್ಮ ರೈತರ ಹಗಲಿ ರಾತ್ರಿ ಬಿಸಿಲಾಗ ಬೆಳೆದಿರ್ತಕ್ಕಂಥ ಅಣ್ಣನ ತಿಂದು ಬದುಕ್ತಿರ ವಿನಃ ರೊಕ್ಕ ತಿಂದು ಬದುಕಕ್ಕೆ ಯಾವ ಮಕ್ಕಳಿಗೂ ಆಗಂಗಿಲ್ಲ ಭೂಮಿ ಮ್ಯಾಗ. ನಾವು ಸದಿ ತೆಗ್ದೀವಮ್ಮ ಹೊಲದಾಗ. ಸದಿ ಯಾವ ಹೊಲ್ದಾಗ? ಇಲ್ಲಿ ಯಾವ ಹೊಲ ಬೆಳಿತೀರಿ? ಕಬ್ಬಿನ ಸದಿ ತೆಗ್ದಿ ನಾವು. ಕಬ್ಬಿನ ಹೊಲ್ದಾಗ ನೀ ಸದಿ ಒಳಗೋಯ್ ತೆಗೆದು ಬಂದಿಯಾ? ಹೌದು. ಸದಿ ಹುಲಿಕಿತ್ತದು. ತಡಿ, 1 ವರ್ಷಕ್ಕೆ ನಮ್ಮ ಗೋಕಾಕ್ ತಾಲೂಕಿನ ಮಂದಿ ಎಷ್ಟು ಬೆಳಿ ಬೆಳಿತಾರ?
ಏ ಕೈ ಸೊನ್ನೆ ಬೈಸೊನ್ನೆ ಮಾಡ್ರಿ ಪಟ್ಟ ತಿಳ್ಕೊಂಡ್ಬಿಡ್ತೀನಿ. ಎರಡು 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 ನನ್ನ ಮಾಡಿ ಹೇಳೇನ ಎರಡು ಏಯ್ ಎರಡು ಯಾವ್ಯಾವ ಯಾವ ಒಂದು ಕಬ್ಬ ಒಂದು ತೊಗರಿ ಅಲ್ಲ ಹೌದಲ್ಲ ಒಂದು ಕಬ್ಬ ಒಂದು ತೊಗರಿ ಅಲ್ಲ ತೊಗರಿ ಹೊಲ ತೊಗರಿ ಹೊಲ ಇದು ವಿಚಿತ್ರ ಬೆಳಂಗಿಲ್ಲನ ಅವೇ ತೊಗರಿ ಬೆಳಿ ಎಷ್ಟು ತಿಂಗಳಿಗೆ ಬರ್ತ ಗೊತ್ತ ನಿಂಗೆ ಎಷ್ಟು ಅಲ್ಲಿ ನಿಮ್ಮ ಅಣ್ಣನ್ ಕೇಳ ಅಣ್ಣ ಏನು ಬೆಳಿತಿ ಹೇಳಪ್ಪ ಅಣ್ಣ ಹೇಳು. ಏಯ್ ನಿಮ್ಮ ಮಾಮ ಅಂದಿದ್ರೆ ಎದ್ದು ನಿಂತು ಎದ್ದಿದ್ದವ ನೀ ಅಣ್ಣ ಅಂದಿ ಅಲ್ಲಿಗೆ ಸೂಟ್ ಔಟ್ ಅದ ನನ್ನ ಸಪೋರ್ಟಾಗಿ ಇವ್ರು ಅವಾಗ ಕೈ ಸೊನ್ನೆ ಬೈಸೆ ಹಿಂಗಮ್ಮ ಮಾಡ ನಾ ತಿಳ್ಕೊಂಡ್ಬಿಡ್ತೀನಿ. ಓಕೆ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಮತ್ತೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಥ್ಯಾಂಕ್ ಯು. ಓಕೆ ಬರಲಿ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ ನಮ್ಮ ಮೈಲಾರಿ ಹಾಗೂ ಲಕ್ಷ್ಮಿ ಅವರಿಗೆ ಅಂತ ಹೇಳ್ತಾ ಈಗ ಮತ್ತೊಂದು ವಿಶೇಷವಾದಂಥ ಮತ್ತೊಂದು ಡ್ಯಾನ್ಸ್ನೊಂದಿಗೆ ಕಾರ್ಯಕ್ರಮನ ಮತ್ತೆ ಮುಂದುವರಿಸ್ತಾ ಇದ್ವಿ. ನೋಡೋಣ ನಮ್ಮ ತಂಡದ ನೃತ್ಯಗಾರ್ತಿ ಕಲ್ಯಾಣಿ ಅವರಿಂದ ಒಂದು ವಿಶೇಷವಾದಂಥ ಮತ್ತೊಂದು ಗೀತೆಗೆ ನೃತ್ಯವನ್ನು ತಗೊಂಡು ಬರ್ತಾ ಇದ್ವಿ. ಇದು ಗ್ರಾಮದೇವಿಯ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ತಾ ಲೈಟ್ಸ್ ಔಟ್ ನೋಡೋಣ ಒಂದು ವಿಶೇಷವಾದಂಥ ಒಂದು ಡ್ಯಾನ್ಸ್ನೊಂದಿಗೆ ಮತ್ತೆ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ವಿ.